ಅಡ್ಮಿನಿಸ್ಟ್ರೇಷನ್ ನಡೆಸ್ತಿರ್ತಾರೆ, ಅದು ಗೊತ್ತಿರೋ ವಿಷಯ. ಅದನ್ನು ಈ 2.5 ವರ್ಷದಿಂದ ಇವ್ರು ಏನು ಮಾಡಲಿಕ್ಕಿದ್ದಾರಲ್ಲ, ಖರ್ಚು ವೆಚ್ಚಗಳನ್ನು ಜೊತೆಗೆ ಇನ್ನೇನು ಮಾಡಲಿಕ್ಕಿದ್ದಾರೆ ಅವ್ರದ್ದೆಲ್ಲ ಲೆಕ್ಕಪತ್ರ ಬೇಕಾಗಿದೆ ಎಂಬ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂಬರುವ ಅಧಿವೇಶನದಲ್ಲಿ ಶ್ವೇತಪತ್ರ ಹೊರಡಿಸಬೇಕು. ಶ್ವೇತಪತ್ರ ಹೊರಡಿಸಬೇಕಿದೆ. ಈ ಮಾಹಿತಿ ತೆಗೆದುಕೊಳ್ಳೋದು ಕನ್ನಡಿಗರ ಹಕ್ಕು. ಏನಿದೆಪ್ಪ ಆ್ಯಕ್ಚುಲಿ ಏನು ಖರ್ಚು ಮಾಡಿದ್ರು ಇವರು? ಈ ಜನರ ಫಂಡ್, ಜನರ ತೆರಿಗೆ, ಜನರ ಟ್ಯಾರಿಫ್, ಇವ್ರು ಏನು ಖರ್ಚು ಮಾಡಿದರು, ಯಾಕೆ ಖರ್ಚು ಮಾಡಿದರು, ಇದು ಕೇಳು ಹಕ್ಕು ಎಲ್ಲರದು. ಕನ್ನಡಿಗರಿಗೆ ಇರ್ತಾರೆ. ಹೌದು, ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಶ್ವೇತಪತ್ರ ಹೊರಡಿಸಿ ತಿಳಿಸ್ರಿ. ಇದರಲ್ಲಿ 2 ಮಾತಿಲ್ಲ. ಭಾಳ ಒಳ್ಳೆಯ ಮಾತಾಡಿದರೆ. ಹೌದು, ಗ್ಯಾರಂಟಿ ಆಗಿ ಅಲ್ಲೇ ಇಲ್ಲಿ ಏನೋ ದುಡ್ಡು ಕೂಡ ಹಾಕಿದ್ದಾರೆ, ಮುಂದೆ SC ST ಫಂಡ್ಗಳ ಸಹಿತ ಬಳಸಿದ್ದಾರೆ ಅನ್ನುವಂಥ ಅನೇಕ ಆರೋಪಗಳು ಇವ್ರ ಮೇಲೆ ಇದ್ದಾವೆ. ಅದಕ್ಕಾಗಿ ಅದು ಎಲ್ಲೆಲ್ಲಿ ತೊಗೊಂಡ್ರಿ, ಏನು ಮಾಡಿದ್ರಿ, ಎಷ್ಟು ದುಡ್ಡು ಹಾಕಿದ್ರಿ, ಎಷ್ಟು ಬಂತು, ಎಷ್ಟು ಹೋದು, ಯಾವ ಟ್ಯಾಕ್ಸ್ ಎಷ್ಟು ವಸೂಲು ಮಾಡಿದಿರಿ, ಅದರಲ್ಲಿ ಸ್ಟೇಟಿಗೆ ಸಂಬಂಧಿಸಿದ ಟ್ಯಾಕ್ಸ್ಗಳು ಯಾವ್ಯಾವು, ಅವುಗಳನ್ನ ಎಷ್ಟು ಕಲೆಕ್ಷನ್ ಮಾಡಿದಿರಿ, ಮತ್ತು ಸೆಂಟ್ರಲ್ ಇದ್ದಿದ್ದು ತಮ್ಮ ಪಾಲಿನ ದುಡ್ಡು ಎಷ್ಟು ಕಳಿಸಿದ, ಆ ದುಡ್ಡು ಎಷ್ಟು ಪಡೆದ್ರಿ, ಅದನ್ನು ಎದಕ್ಕೆ ಉಪಯೋಗ ಮಾಡ್ಕೊಂಡ್ರಿ, ಎದಕ್ಕೆ ಹೂಡಿದ್ರಿ, ಹೆಂಗೆ ಹೂಡಿದ್ರಿ, ಮತ್ತು ಅದರಲ್ಲಿ ಎಷ್ಟು ಶಿಕ್ಷಣಕ್ಕೆ ಎಷ್ಟು ಖರ್ಚು ಮಾಡಿದ್ರಿ, ಆರೋಗ್ಯಕ್ಕೆ ಎಷ್ಟು ಖರ್ಚು ಮಾಡಿದ್ರಿ, ಡೆವಲಪ್ಮೆಂಟ್ ಹೆಸರಲ್ಲೇ ಈ ಕಮಿಷನ್ ರೀತಿಯಲ್ಲೇ ಈ ರೋಡ್ಗಳನ್ನ ಮಾಡುವಲ್ಲೇ, ಮತ್ತೊಂದು ಮಾಡುವಲ್ಲೇ, PW ಮೂಲಕ ಮತ್ತೊಂದು ಆಗಿರ್ಬೋದು, ಇಲಾಖೆಗಳ ಮೂಲಕ ಖರ್ಚು ಮಾಡಿದ ಎಲ್ಲ ವಿಷಯಗಳನ್ನ ನೀವು ಶ್ವೇತಪತ್ರ ಮೂಲಕ ತಿಳಿಸ್ರಿ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದು.